ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಎದವರು ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕನ್ನು ಕೊಟ್ಟಿದ್ದಾರೆ. ಈಗ ಹಲವಾರು ವಿದ್ಯಾರ್ಥಿಗಳು ಅಲ್ಲಿ CET ನಂಬರ್ನ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಂಟ್ರಿ ಮಾಡಿದ್ರೂ ಕೂಡ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ನಾವೀಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವ CET ನಂಬರ್ನ ಯೂಸ್ ಮಾಡಬೇಕು, ಅಪ್ಲಿಕೇಶನ್ ನಂಬರ್ ಯಾವುದನ್ನು ಎಂಟ್ರಿ ಮಾಡಬೇಕು, ಹಾಗೆ ಸೀಕ್ರೆಟ್ ಕೀ ಎಲ್ಲಿರುತ್ತೆ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ವಿ. ನಂತರ ಎಲ್ಲಿವರೆಗೆ ಆಪ್ಷನ್ ಎಂಟ್ರಿ ಡೇಟನ್ನು ಕೆಎದವರು ಅನೌನ್ಸ್ ಮಾಡೋದಿಲ್ವೋ ಅಲ್ಲಿವರೆಗೆ ವೇಟ್ ಮಾಡಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೂ ಕೂಡ ಮಿನಿಮಮ್ ಒಂದು 3 to 4 ಡೇಸ್ ಟೈಮ್ ಅಂತೂ ಕೊಡ್ತಾರೆ. ಅಂದರೆ ಡೇಟ್ ಅನೌನ್ಸ್ ಮಾಡಿದ ನಂತರ 3 to 4 ಡೇಸ್ ಟೈಮನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅಲ್ಲಿವರೆಗೆ ವೇಟ್ ಮಾಡಿ. ಈಗ ಅದೇ ಅಪ್ಲಿಕೇಶನ್ ನಂಬರ್, CET ನಂಬರ್, ಇದಕ್ಕೆ ಸಂಬಂಧಂತಹ ಡೀಟೇಲ್ಸನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಈ ಕಾಲೇಜಿನವರು ಇಂಟೆಲ್, IBM, ಇನ್ಫೋಸಿಸ್, ICT ಅಕಾಡೆಮಿ ಈ ರೀತಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿಗಳ ಜೊತೆಗೆ MOU ಸೈನ್ ಮಾಡಿದರೆ ಇದರಿಂದ ಒಳ್ಳೆ ಕಂಪ್ನಿಗಳೊಳಗೆ ಟ್ರೈನಿಂಗನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NBA ಮತ್ತು NAC ಅವರು ಅಕ್ರೆಡಿಟೇಷನ್ನ ನೀಡಿದ್ದಾರೆ. ಹಾಗೆ ಈ ಕಾಲೇಜ್ ನಡೆಯುವಂತಹ ಇನೋವೇಷನ್ ಆ್ಯಕ್ಟಿವಿಟೀಸ್ಗೋಸ್ಕರ NIRF ಕೂಡ ರ್ಯಾಂಕಿಂಗನ್ನು ನೀಡಿದ್ದಾರೆ. ನಂತರ ಕಾಲೇಜ್ ಕೋಡ್ E086 ಆಗಿರುತ್ತೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದರ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀವಿ, ಅದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ CET ನಂಬರ್ ಎಂಟ್ರಿ ಮಾಡೋದಿರುತ್ತೆ. CET ನಂಬರ್ ಅಂತ ಹೇಳಿದ್ರೆ ನೀವೀಗ CET ಎಕ್ಸಾಮ್ ಬರ್ತಿರಲ್ವಾ, ಆವಾಗ ಅಡ್ಮಿಟ್ ಕಾರ್ಡಲ್ಲಿ CET ನಂಬರ್ ಇತ್ತು, ಅದನ್ನು ಎಂಟ್ರಿ ಮಾಡೋದಲ್ಲ. ನೀವೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಕಾಣ್ತಾ ಇರುತ್ತೆ. ಆಪ್ಷನ್ ಎಂಟ್ರಿ ನಂಬರ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ಸರಿನಾ? ಅದನ್ನು ಎಂಟ್ರಿ ಮಾಡ್ತೀರಾ. ಅದರ ನಂತರ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇರುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ನಂಬರ್ ಆಲ್ರೆಡಿ ಏನು ಎಂಟ್ರಿ ಮಾಡಿರ್ತೀರ ಅಥವಾ CET ನಂಬರ್ನ ಏನು ಎಂಟ್ರಿ ಮಾಡಿರ್ತೀರ ಅದು ಆಲ್ರೆಡಿ ಎಂಟ್ರ್ ಆಗಿದ್ದೇ ಇರುತ್ತೆ. ಅದರ ಕೆಳಗಡೆ ನಿಮಗೀಗ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡೋದಕ್ಕೆ ತೋರಿಸ್ತಾರೆ. ಅಲ್ಲಿ ಯಾವ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಾದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಕೆಳಗಡೆ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಓಕೆನಾ? ಅದರ ಕೆಳಗಡೆ ಸೀಕ್ರೆಟ್ ಕೀ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಬಟ್ ಈಗಾಗಲೇ ಹೇಳಿದೆ ಆಪ್ಷನ್ ಎಂಟ್ರಿ ಡೇಟ್ಸನ್ನು ಕೂಡ ಅನೌನ್ಸ್ ಮಾಡ್ತಾರೆ ಕೆಎದವರು. ಅಲ್ಲಿವರೆಗೆ ವೇಟ್ ಮಾಡಿ. ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದಮೇಲೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅದು ಹೇಳಿದ್ನಲ್ವಾ 3 to 4 ಡೇಸ್ ಟೈಮನ್ನು ಕೊಟ್ಟಿರ್ತಾರೆ. ಆವಾಗಲೇ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋ ಮೊದಲು ಎಲ್ಲ ವಿಷಯಗಳನ್ನು ಕರೆಕ್ಟಾಗಿ ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು, ಇನ್ನೂ ಮಿಸ್ಟೇಕ್ ಮಾಡಬಾರ್ದು. ಅದಕ್ಕೋಸ್ಕರ ನಂತರ ಇದುವರೆಗೆ ಡೇಟ್ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದರೆ ಆದಷ್ಟು ಬೇಗ ಹೇಳ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಅಕೌಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.